ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸ್ತಾ ಇದೆ. ದೆಹಲಿಯತ್ತ ಹೊರಟಿರುವಂತಹ ಕಾಂಗ್ರೆಸ್ ಶಾಸಕರ ದಂಡು ಒಂದು ಕಡೆ ಆದರೆ ಮಂತ್ರಿಗಿರಿ ಕೊಡಲೇಬೇಕಂತ ಹೇಳಿ ದೆಹಲಿಗೆ ಚಲೋ ನಡೀತಾ ಇದ್ದಾರೆ. ಇವರೆಲ್ಲರೂ ಶಾಸಕರೆಲ್ಲ ಸೇರಿಕೊಂಡು ಈಗ ದೆಹಲಿಗೆ ದಂಡಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ಗೆ ದೆಹಲಿಯತ್ತ ಒತ್ತಡವನ್ನು ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಪದೇ ಪದೇ ಮಂತ್ರಿ ಆದವರೇ ಇದ್ದಾರೆ, ಅವರನ್ನೆಲ್ಲ ತೆಗೆದಾಕಿ ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದಾರೆ. 30 ಜನರದ್ದು ಒಂದೇ ಬೇಡಿಕೆ, ಕ್ಯಾಬಿನೆಟ್ ರೀಶಫಲ್ ಆಗಬೇಕು. ದೇವನಹಳ್ಳಿಯಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಒತ್ತಾಯವನ್ನು ಮಾಡಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ದೆಹಲಿಗೆ ಹೋಗ್ತಿದ್ದೇವೆ ಅಂತೇಳಿ ಶಾಸಕರು ಹೇಳಿದ್ದಾರೆ. 5 ಜನರು ಇಟ್ಕೊಂಡು ಉಳಿದವರನ್ನು ತೆಗಿತೇವೆ, ನಮಗೆಲ್ಲ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದರು. ಸೊ ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೇವೆ. ಈಗ 4-5 ಟೈಮ್ ಮಂತ್ರಿ ಆಗಿರೋರು ಕೂಡ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ನಮಗೂ ಕೂಡ ಅವಕಾಶ ಕೊಡಿ, ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಈ ರೀತಿಯಾಗಿ ಒತ್ತಡವನ್ನು ಹೇರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಕಡೆ ಈಗಾಗಲೇ ಬೈ ಎಲೆಕ್ಷನ್ ಮುಗಿದೋಯ್ತು. ಈಗ ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಶಾಸಕರಿಗೆ ಸಚಿವರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೆಹಲಿಗೆ ದಂಡಯಾತ್ರೆ ಹೋಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು 25ರಿಂದ 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ದಂಡಯಾತ್ರೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಸೊ ಹೀಗಿರಬೇಕಾದ್ರೆ 30 ಜನರದ್ದು ಕೂಡ ಒಂದೇ ಬೇಡಿಕೆ, ಕ್ಯಾಬಿನೆಟ್ ರೀಶಫಲ್ ಆಗಲೇಬೇಕು, ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಚಿವರು ಎಷ್ಟೋ ಬಾರಿ ಅವರೇ ಇದ್ದಾರೆ, ಶಾಸಕರಿಗೆ ಹೊಸಬರಿಗೆ ನೀವು ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಎಲ್ಲ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇವರು ಅಂದುಕೊಂಡಿರುವಂಥದ್ದು 2-3 ದಿನ ಆದರೂ ಪರವಾಗಿಲ್ಲ, ಸುರ್ಜೇವಾಲಾ ಅವರನ್ನು, ರಾಹುಲ್ ಗಾಂಧಿ ಅವರನ್ನು, ಹೈಕಮಾಂಡ್ ಎಲ್ಲರನ್ನೂ ಕೂಡ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಮಾಡೋಣ ಅಂತ ಇವರು ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಇದನ್ನು ಒಪ್ಕೊಳ್ಳೋದಿಲ್ವಾ ಅನ್ನುವಂಥದ್ದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕೆಂತಂದರೆ ಹೈಕಮಾಂಡ್ ಮುಖ್ಯವಾಗಿ ಇವರು ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರವಾಗಿರುತ್ತೆ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ನಿಗೆ ಹೋಗ್ತಾ ಇದ್ದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡ್ರು, ನೀನು ಲೀಡ್ರು ಅನ್ನೋದಿಲ್ಲ. 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್, ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಲೇಟ್ ಆಯಿತು ಅಂತ ಅನ್ಸಲ್ವಾ ಸರ್? ಲೇಟ್ ಆಗಿದೆ. ಸುರ್ಜೇವಾಲಾ ಅವರು ಸಂಪುಟ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಟೈಮ್ನಾಗೆ 2 ವರ್ಷ ಆದಮೇಲೆ ನಿಮ್ಗೆಲ್ಲರಿಗೂ ಚಾನ್ಸ್ ಕೊಡ್ತೀನಿ, ಎಲ್ಲರಿಗೂ ಚಾನ್ಸ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆದರೆ 2.5 ವರ್ಷಕ್ಕಾಗಲೇ ಈಗಾಗಲೇ 3 ವರ್ಷ ಆಯಿತು. ಯಾಕಂದರೆ ಕೆಲವು ರಾಜ್ಯಗಳ ಚುನಾವಣೆ ಬಂತು, ನಮ್ಮಲ್ಲಿ ಕೂಡ ಉಪಚುನಾವಣೆ ಬಂತು, ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಇನ್ನು ಮತ್ತೆ ಡಿಲೇ ಮಾಡಿಬಿಡಿ, ಇಮಿಡಿಯೇಟ್ ಮಾಡಿ ಅಂತ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಡೆಲ್ಲಿ ಟೈಮ್ ಕೊಡೋ ಪ್ರಶ್ನೆ, ನಾವೆಲ್ಲ ಕಾರ್ಯಕರ್ತರು, ನಾವು ಲೀಡರ್ಗಳು, ನಾವು ಹೋದ್ರೆ ಭೇಟಿ, ನಾವೆಲ್ಲರಿಗೂ ಭೇಟಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಪಾರ್ಟಿ ವರ್ಕರ್ಸ್ ಅಂದರೆ ನಮ್ಮದು ಕಾಂಟ್ರವರ್ಷಿಯಲ್ ಡಿಮ್ಯಾಂಡ್ ಏನಿಲ್ಲ. ಏನಾದ್ರು ಕಾಂಟ್ರವರ್ಷಿಯಲ್ ಇದ್ದರೆ ಅವರು ಅಪಾಯಿಂಟ್ಮೆಂಟ್ಗೆ ಅವಾಯ್ಡ್ ಮಾಡ್ತಾರೆ. ನಾಯಕತ್ವ ಪ್ರಶ್ನೆ ನಮ್ಗೆ ಸಮಾಧಾನ, ನಮಗೇನಿದ್ರು ಹೈಕಮಾಂಡ್ ಅವ್ರು ಮಾಡ್ಬೇಕು. ಅವೆಲ್ಲನೂ ನಮ್ದೇನಿದ್ರು ಸಂಪುಟ ಪುನರ್ರಚನೆ ಆಗೋದು ಒಂದೇ ಪಾಯಿಂಟ್ ನಮ್ದು. ಎಲ್ಲರೂ ಹೋಗ್ತಾ ಇದೀವಿ, ಎಲ್ಲರೂ 100% ಒಂದೇ ಬೇಡಿಕೆ, ಮಂತ್ರಿಮಂಡಲ ವಿಸ್ತರಣೆ ಆಗಬೇಕು, ನಮಗೆಲ್ಲ ಅವಕಾಶ ಕೊಡಬೇಕು. ಸುಮಾರು ನಾವು ಅವ್ರಿಗೆ ಹೇಳಿದ್ದು 25 ಜನಕ್ಕೆ ನಮ್ಗೆ ಹೊಸೂರು ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ. ಡಿಮ್ಯಾಂಡ್ ಇದೆ ನಮಗೆ. ನಮ್ಮ ಸುರ್ಜೇವಾಲಾ ಹೇಳಿದ್ರು ಸಂಪುಟ ವಿಸ್ತರಣೆ ಮಾಡಿದಾಗ, ಅವಾಗ ಪ್ರಮಾಣ ಹೋದಾಗ ಒಂದು 5-6 ಜನ ಸೀನಿಯರ್ ಮಿನಿಸ್ಟ್ರಿ ಇಟ್ಕೊಂಡು ನಿಮ್ಮ ಮಿಕ್ಕಿದವ್ರಿಗೆಲ್ಲ ತೆಗೆದು ನಿಮಗೆಲ್ಲ ಅವಕಾಶ. ಈಗ ಯಾರೇ ಡ್ರಾಪ್ ಮಾಡ್ತಾರಲ್ಲ, ಅಸಮರ್ಥ ಅಂತ ಏನಿಲ್ಲ, ಸಮರ್ಥರು ಇದ್ದಾರೆ, ಅಸಮರ್ಥರು ಇದ್ದಾರೆ. ಅದು ಎಲ್ಲರಿಗೂ ಚಾನ್ಸ್ ಬೇಕಲ್ಲ. 4 ಟರ್ಮ್ 5 ಟರ್ಮ್ ಮಂತ್ರಿಗಳಾಗಿರೋ ಅವರೇ ಇದ್ದಾರೆ. ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಈಗ ನೋಡಿ ಎಲ್ಲ ಮಂತ್ರಿಮಂಡಲ ತಗೊಂಡ್ರೆ ಬರೀ ಅವರೇ ಆಗಿದ್ದಾರೆ. ಈ ಬಾರಿ ಎಲ್ಲರಿಗೂ ಅವಕಾಶ ಕೊಟ್ಟು ಉತ್ತಮವಾದ ಆಡಳಿತ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಲಿಕ್ಕೆ ನಾವೆಲ್ಲ ವಿಳಂಬ ಆಯಿತು ಅಂತ ಅನ್ಸಲ್ವಾ ಸರ್? 3 ವರ್ಷ ಖಂಡಿತ ಕೂಡ. ಯಾಕಂದ್ರೆ ಅನೇಕ ಮಂತ್ರಿಗಳು ಈಗಾಗಲೇ ಸರಿಯಾಗಿ ಕೆಲಸ ಮಾಡಿ ನಿಷ್ಕ್ರಿಯರಾಗಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ತರುವಂತಹ ಅನೇಕ ಮಂತ್ರಿಗಳು ಕೂಡ ಇವತ್ತು ಸರ್ಕಾರದಲ್ಲಿದ್ದಾರೆ. ಹಿಂದೆ ಯಾರ್ಯಾರು ಸೋತಿದ್ರು ಅವರೆಲ್ಲ ಮಂತ್ರಿಗಳು ಮಾಡಿದ್ದಾರೆ.
ಬೇರೆ ಕಾಂಗ್ರೆಸ್ ವಿರುದ್ಧ ಮಾಡಿದ್ರು, ಅವರು ಮತ್ತೆ ಕಾಂಗ್ರೆಸ್ ಪಾರ್ಟಿ ಬಂದ ತಕ್ಷಣ ಅವರನ್ನು ಮಂತ್ರಿಗಳು ಮಾಡಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಕೆಲಸ ಮಾಡ್ತಕ್ಕಂಥ ಶಾಸಕರಿಗೆ ನೋವಾಗಿದೆ. ಈಗ ಉತ್ತಮವಾದ ಆಡಳಿತ ಕೊಡಬೇಕು. ಸಿದ್ದರಾಮಣ್ಣವರು ಒಳ್ಳೆಯ ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರು ಕೂಡ ಒಳ್ಳೆಯ ಉಪದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಆಡಳಿತದಲ್ಲಿ ಒಳ್ಳೆ ಒಂದು ಈ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಆಡಳಿತ ಕೊಡಬೇಕಂತಕ್ಕಂಥ ನಮ್ಮೆಲ್ಲರ ಬಯಕೆ. ಸರ್, ಒಂದು ವೇಳೆ 3 ಬಾರಿ ಮತ್ತೆ ಅದಕ್ಕಿಂತ ಹೆಚ್ಚು ಚುನಾಯಿತರಾಗಿರ್ತಕ್ಕಂಥವ್ರು AICC ಮುಖ್ಯಸ್ಥರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಬದಲಾವಣೆ ಮಾಡ್ತಕ್ಕಂಥ ವಾತಾವರಣ ಇತ್ತು. 3 ವರ್ಷ ಆದ್ರೂ ಬದಲಾವಣೆ ಆಗ್ಲಿಲ್ಲ. ಅದಕ್ಕೋಸ್ಕರ AICC ವರಿಷ್ಠರನ್ನ, AICC ಅಧ್ಯಕ್ಷರು ಮತ್ತೆ ಸಂಬಂಧಪಟ್ಟ ಎಲ್ಲ ವರಿಷ್ಠರನ್ನ ಭೇಟಿ ಮಾಡಿ ರೀಶಫಲ್ ಮಾಡಿ, ಯಾರನ್ನಾದ್ರೂ ಮಾಡಿ, ಇಂಥವ್ರನ್ನೇ ಮಾಡ್ಬೇಕು ಅಂತ ಏನಿಲ್ಲ ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈಗಾಗಲೇ 3 ವರ್ಷ 3 ವರ್ಷ ಆಗಿದೆ. ಉಳಿಕೆ ದಿನಗಳಲ್ಲಾದ್ರೂ ಸಚಿವ ಸ್ಥಾನ ಹೌದು. ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ? ಹೇಗೆ ಆಸೆ ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ನಾವೀಗ ಹಳೆ ಮೈಸೂರಿನಲ್ಲಿ 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಇಬ್ಬರೇ ವೀರಶೈವ ಇವ್ರು ಗೆದ್ದಿರೋದು. ಸೊ ಅದರಲ್ಲಿ ಫಸ್ಟ್ ಟೈಮು ಮಾದೇವ್ ಪ್ರಸಾದ್ ಸನ್ ಗಣೇಶ್ ಪ್ರಸಾದ್ ಅಂತ